ಅಂಬಿಕಾ, ಅಂಬಿಕಾ, ಏನು ಮಾಡ್ತಿರ್ಬೋದು ಒಳಗಡೆ? ಅಂಬಿಕಾ, ಅಂಬಿಕಾ, ಬಾರಮ್ಮ ಒಳಗಡೆ. ಮದುಮಗಳಾಗಿ ಶೃಂಗಾರವಾಗಿ ಹೊರಗಡೆ ಬಾಮ್ಮ. ನಿನಗಾಗಿ ನಿನ್ನ ಗೆಳತಿಯರು ದೇವರ ಗುಡಿಯಲ್ಲಿ ನಿನ್ನ ದಾರಿ ಕಾಯುತ್ತಾ ಕುಳಿತಿದ್ದಾರೆ. ಬೇಗ ಹೊರಗಡೆ ಬಾಮ್ಮ. ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿಕೊಳ್ತಾಳು. ಅಂಬಿಕಾ, ಅಂಬಿಕಾ, ಮದುವೆಗೆ ಬಂದ ಜನರಿಗೆ ನಾನು ಏನಂತ ಉತ್ತರ ಕೊಡಲೆ ಮಗಳೇ? ಆಪತ್ತು ಮಾಡಿಕೊಳ್ಳುವ ಆಪತ್ತಾದರೂ ನಿನಗೆ ಹೇಗೆ ಬಂತಮ್ಮ? ಮೆಚ್ಚಿದ ನಿನ್ನ ಮಾವನ ಜೊತೆಗೆ ಮದುವೆಯಾಗಲು ಇಷ್ಟವಿಲ್ಲವೇನಮ್ಮ? ಅಂಬಿಕಾ, ನೀನೇ ಹೇಳ್ದಲ್ಲಮ್ಮ, ನಿನ್ನ ಎಂತಪ್ಪ ನಿನಗೇನಾದರೂ ಮೋಸ ಮಾಡಿದ್ದೇನೆ? ಇಲ್ಲ ಇಲ್ಲ. ಹಾಗಾದರೆ ಆಪತ್ತು ಮಾಡಿಕೊಳ್ಳುವ ನಿನ್ನ ಹೃದಯಕ್ಕೆ ಹೇಗೆ ಹೋಗಿದ್ದ ಮಗಳೇ? ನಿನ್ನ ಹೃದಯಕ್ಕೆ ಅಪ್ಪ, ರಾತ್ರಿ ಊಟ ಮಾಡಿ ಮಲಗುವಾಗ ಹೇಳಿದಲ್ಲಮ್ಮ, ಅಪ್ಪ ನಾಳೆ ನಾನು ಮದುಮಗಳಾಗಿ ಮಂಟಪದಲ್ಲಿ ಕೊಡುತ್ತೇನೆ ಎಂದು ಹೇಳಿದೆ. ಮದುಮಗಳಾಗಿ ಮದು ಮಂಟಪದಲ್ಲಿ ಕೊಡಬೇಕಾದ ನನ್ನ ಮಗಳು
ಮಾಡಿದಮ್ಮ, ಏಕೆ ಮಾಡಿದೆ? ನಿಮ್ಮ ಮಗಳು ಅಂಬಿಕಾ ತಿಳಿಸೋದೇನ್ರಿ? ಅಪ್ಪ, ತಾಯಿ ಸತ್ತೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿದ್ರೆ ನನ್ನ ಇಚ್ಛೆಯಂತೆ ನನ್ನ ಮಾವನಿಗೆ ಮದುವೆ ಮಾಡೋಕ್ಕೂ ಕೂಡ ಸಿದ್ಧ ಆಗಂತ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ ಅಪ್ಪ. ಆದರೆ ನಿನ್ನೆ ದಿನ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದೋಯ್ತಪ್ಪ. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯ ಸರಿಸಿ ಈ ಊರಿನ ನ್ಯಾಯಾಧೀಶ ಅನಿಸ್ಕೊಂಡಿರುವ ಧನರಾಜ್ ದನಿಯ ಮಗ ಮಹಂತೇಶ್ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ನನ್ನ ಶೀಲ ಎಂಬ ಹಾಲಿನಲ್ಲಿ ಹೆಪ್ಪಾಗ್ಬಿಟ್ಟ. ಅಪವಿತ್ರವಾದ ದೇಹ ಮತ್ತೊಬ್ಬರಿಗೆ ಅರ್ಪಿಸೋದು ಮಹಾಪಾಪವೆಂದು ತಿಳಿದು ನಾನಿವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿಯಪ್ಪ. ನಾನು ಮಾಡಿರೋದು ತಪ್ಪು ಅಂತ ನೀವು ಹೇಳ್ತಿದ್ದೆ, ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳು ಮಜಾಡಕ್ಕೆ ಸೇರಿಸಿದ್ಯಾ? ನಿನ್ನ ಮರಣ ನನ್ನ ಕೈಯಲ್ಲಿದೆ. ಒಂದು ಹೆಜ್ಜೆ ಮುಟ್ಟರೆ ನನ್ನ ಮೇಲೆ ಹಾಡೆ. ಮದುವೆಗೆ ಬರುವರು ಮಾನವರಲ್ಲ ನೀವು. ಮದುವೆಗೆ ಬರುವರನ್ನು ತಿಂದು ಹಾಕುವ ಗೋಮುಖ ವ್ಯಾಕ್ರರು ನೀವು. ಯಾಕೋ ರುದ್ರ, ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಮಾತನಾಡ್ತಿರುವೆಯಲ್ಲ, ಏನಾಗಿದೆ ನಿನಗೆ? ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯಲ್ಲ, ಏನಾಗಿದೆ ರುದ್ರ? ನಿನಗೆ ಏನಾಗಿದೆ? ಹುಚ್ಚು ಹಿಡಿದಿದೆ ನನಗೆ, ಹುಚ್ಚು. ಎಚ್ಚರ ಏಳುವರ ಮನೆಯಲ್ಲಿ ಹುಚ್ಚಲಾಗಿ ದುಡಿದಕ್ಕಾಗಿ ಕಿಚ್ಚುತ್ತಾಳದೆ ಹುಚ್ಚು ಹಿಡಿದಿದೆ. ನಿನ್ನ ಮಾತು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತಾಡ್ಬೇಕಾದ್ರೆ ನೀನು ಹಿಂದಕ್ಕೆ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ದೀಯಾ? ನಮ್ಮಿಂದ ಏನಾಗಿದೆ ನಿನಗೆ? ಇವತ್ತು ನಿನ್ನ ಮಗಳ ಮದುವೆ ಅಲ್ಲವೇ? ಅಮ್ಮ, ತಾಯಿ, ಮದುವೆ ಎಂಬ ಮೂರಕ್ಷರದಲ್ಲಿ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದು ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ. ರುದ್ರ, ನಿನ್ನ ಮಗಳಿಗೆ ಏನಾಗಿದೆ ರುದ್ರ? ಮದುಮಗಳಾಗಿ ನನ್ನ ಮಗಳು. ನಿನ್ನ ಮಗಳು ಏನಾಗಿದೆ ರುದ್ರ? ನಿನ್ನ ಮಗಳಿಗೆ ನನ್ನ ಮಗಳು ಪಾಪನೆ ಮಾಡಿಕೊಳ್ಳ